ನಾವ್ ಯಾಕಾದ್ರೂ ಮಾಡಿದ್ವಿ ಇದನ್ನ, ನಮ್ಗೆ ಏಂತಕ್ ಬೇಕಿತ್ತು. ಜನಗಳ ಮಾತು ಒಂದ್ರಿಂದ ಒಂದು ಚುಚ್ಚಕ್ ಸ್ಟಾರ್ಟ್ ಆಯ್ತು. ಇವತ್ತು ಆಡ್ಕೋತಾ ಇದಾರೆ, ನಾಳೆ ಒಂದಿನ ಇವರೇ ಒಬ್ಳ ತರ ಮಾಡ್ಬೇಕು ನಾವು. ಆಮೇಲೆ ಇವತ್ತು ದೇವ್ರದೇನಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ, ಗ್ರೋತ್ ಆಗಿದೆ. 10 ಹಸುವಿಂದ ಇವತ್ತು 100 ಹಸು, ಕರು ಹಸು ಎಲ್ಲ 100 ಇದೆ, ಚೆನ್ನಾಗಿ ಹೋಗ್ತಾ ಇದೆ. 7.5 8 ಲಕ್ಷ ಪೇಮೆಂಟ್ ತಗೋತಾ ಇದೀನಿ ಮಂತ್ಲಿ. ನಮ್ಗೆ ಒಂದು 2 ರಿಂದ 2.5 ಲಕ್ಷ ಪ್ರಾಫಿಟ್ ಉಳ್ಕೋತಾ ಇದೆ. ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನಾವಿವತ್ತು ಮಂಡ್ಯದ ಸಬ್ನಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಲಾಸ್ಟ್ ಎಪಿಸೋಡಲ್ಲಿ ಸಂತೋಷ್ ಅವರು ಡಿಟೇಲ್ ಆಗಿ ಒಂದು ಹೈನುಗಾರಿಕೆ ಮಾಡ್ತೀವಿ ಅಂತಂದರೆ, ಪಶುಸಂಗೋಪನೆ ಮಾಡ್ತೀವಿ ಅಂತಂದರೆ ಯಾವ ಫೀಡನ್ನು ಕೊಟ್ಟರೆ ಉತ್ತಮ ಅನ್ನೋ ಸಾಕಷ್ಟು ಡೀಟೇಲನ್ನು ಇನ್ ಡೀಟೇಲ್ ಆಗಿ ಕೊಟ್ಟಿದ್ರು. ಸೊ ಇವತ್ತು ಅವರ ಒಂದು ಫಾರ್ಮ್ನಲ್ಲಿದ್ದೀವಿ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಸುಗಳಿದೆ. ಸೊ ಹಸುಗಳು ಅಂತ ಬಂದಾಗ ಇವರು ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇವ್ರ ಬ್ರದರ್ಸ್ ಇಬ್ಬರೂ ಸೇರಿ, ಅಂದರೆ ಅಣ್ಣ ತಮ್ಮ ಇಬ್ರು ಸೇರಿ ಈ ಒಂದು ಹೈನುಗಾರಿಕೆಯನ್ನ ಶುರು ಮಾಡಿರುವಂಥದ್ದು. ಸೊ ಈ ಒಂದು ಹಾದಿಯಲ್ಲಿ ಅವ್ರು ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟು ಹಸುವಿಂದ ಸ್ಟಾರ್ಟ್ ಮಾಡಿದ್ರು, ಈಗ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ, ಯಾವ ರೀತಿಯಾಗಿ ಆದಾಯವನ್ನ ಗಳಿಸ್ತಾರೆ, ಇವೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಹೈನುಗಾರಿಕೆ ಅಂತ ಬಂದಾಗ 4 ಬೆಸ್ಟ್ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಆ ತಳಿ ಯಾವುದು, ಇವೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಲೇಬೇಕು. ಬನ್ನಿ, ಸಂತೋಷ್ ಅವರು ಇಲ್ಲೇ ಇದ್ದಾರೆ, ಮಾತಾಡ್ಸೋಣ. ಅಣ್ಣ ನಮಸ್ತೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ನೀವು ಫೀಡ್ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಸೊ ಹೈನುಗಾರಿಕೆ ಅಂತ ಬಂದಾಗ ಒಂದಷ್ಟು ಅಡೆತಡೆಗಳನ್ನು ನೀವು ಕೂಡ ಫೇಸ್ ಮಾಡಿರ್ತೀರ. ಯಾಕಂತಂದರೆ ಹೈನುಗಾರಿಕೆ ಈಸಿ ಅಲ್ಲ. ಸಾಕಷ್ಟು ಜನ ಹೈನುಗಾರಿಕೆ ಮಾಡ್ತೀವಿ ಅಂತ ಹೋಗಿ ಕೈ ಸುಟ್ಕೊಂಡವರು ಇದ್ದಾರೆ, ಅದನ್ನು ಸ್ಟಾಪ್ ಮಾಡಿದವರು ಇದ್ದಾರೆ, ಇನ್ನೊಂದಷ್ಟು ಜನ ಸಕ್ಸಸ್ ಆಗಿದ್ದವರು ಇದ್ದಾರೆ. ಸೊ ನಿಮ್ಮ ಜರ್ನಿ ಹೈನುಗಾರಿಕೆಯಲ್ಲಿ ಹೆಂಗೆ ಶುರು ಆಯಿತು, ನೀವೇನು ಮಾಡ್ಕೊಂಡಿದ್ರಿ ಬೇಸಿಕಲಿ? ನಮ್ದು ಬಂದು ಕಂಪ್ಯೂಟರ್ ಸೈನ್ಸ್ ಆಗಿರೋದು, ನಮ್ಮ ಬ್ರದರ್ದು ಬಂದು BE ಮೆಕ್ಯಾನಿಕಲ್ ಆಗಿರೋದು. ಆ್ಯಕ್ಚುಲಿ ನಮ್ಮ ಫಾದರ್ ಬಂದು CFWD ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದೆಲ್ಲ ಮಾಡೋದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇಷ್ಟ ಇಲ್ಲ. ಬಟ್ ಏನೋ ನಮ್ಮ ಬ್ರದರ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ರು, ಹಾಗಾಗಿ ಒಬ್ರು ಮಾಡ್ಕೊಡಿ ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿದ್ರು. ಅವರು ಅಜ್ಜಿ ಮನೆಗೆ ಬರ್ತಾ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಇದ್ರ ಬಗ್ಗೆ. ಮಾಡ್ಕೊಡೋಣ ಅಂದ್ಬಿಟ್ಟು ಲೇಬರ್ ಸಿಟಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು. ಬಟ್ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಒಂದು 2-3 ತಿಂಗಳು ತುಂಬಾ ಲಾಸ್ ಆಗಕ್ಕೆ ಸ್ಟಾರ್ಟ್ ಬಂತು. ಒಂದು 10 ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ಅಪ್. ಸೊ 10 ಹಸು ಅಂತ ಬಂದಾಗ ನೀವು ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ? ಯಾರಾದ್ರೂ ನಿಮ್ಗೆ ಹೇಳ್ಕೊಟ್ರಾ ಹೆಂಗೆ? ಮೇಡಮ್ ಅವಾಗ ಏನಂದ್ರೆ ಏನೂ ಗೊತ್ತಿಲ್ಲ ನಮ್ಗೆ. ಹಸು ತಗೋಬೇಕು ಆ ಒಂದು ಪರಿಸ್ಥಿತಿಲಿ ಎಲ್ಲ ಯಾವ್ಯಾವ ಹಸು ಬೇಕು ಅಂದ್ರೆ ಬಾಡಿ ಸ್ಕೋರ್ ಚೆನ್ನಾಗಿರ್ಬೇಕು, ಹಾಲ್ ಜಾಸ್ತಿ ಬರಬೇಕು, ಇದೊಂದೇ ಮೈನ್ ಕಾನ್ಸಂಟ್ರೇಷನ್ ಇದ್ದಿದ್ದು. ಹಾಗಾಗಿ ನಾವು ಒಂದು 10 ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ. 10 ಹಸು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಲೇಬರ್ ಇಟ್ವಿ. ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ನಮ್ಮ ಬ್ರದರ್ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬಟ್ ಏನಾಯ್ತು ಅಂದ್ರೆ ಅವ್ರ ಲೇಬರ್ ಯಾಕೋ ತುಂಬಾ ಲಾಸ್ ಯಾರು ನೋಡ್ಕೊಳಕ್ ಒಬ್ರು ಇರ್ಲಿಲ್ಲ. ನಾವು ಸೇಮ್ ಬೇರೆ ಜನ ಹೆಂಗ್ ಮಾಡ್ತಾ ಇದಾರೆ ಲೇಬರ್ ಮೇಲೆ ಡಿಪೆಂಡ್ ಆಗಿ ಅದೇ ತರ ಮಾಡಿದ್ವಿ. ಬಟ್ ಏನಾಯ್ತು ಅಂದ್ರೆ ಅವ್ರ ಲೇಬರ್ ಗಳು ಕರೆಕ್ಟ್ ಆಗಿ ನೋಡ್ಕೊಂತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ, ಇನ್ ಟೈಮ್ ಫೀಡಿಂಗ್ ಮಾಡ್ತಿರ್ಲಿಲ್ಲ. ತುಂಬಾ ಲಾಸ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು ಡೈರಿ ಫಾರ್ಮ್. ಯಾವ ರೀತಿ ಅಂದ್ರೆ ನಾವು ಕ್ಲೋಸ್ ಮಾಡ್ಬಿಡ್ಬೇಕಪ್ಪ, ಯಾಕಾದ್ರೂ ಮಾಡಿದ್ವಿ ಅನ್ಬಿಟ್ಟು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೇಡಮ್ ಅವಾಗ ನಾವು ಆಲ್ಮೋಸ್ಟ್ ಅವಾಗಲೇ ಒಂದು 20 lakh ಮೇಲ್ ಮಾಡಿದ್ವಿ. 20 lakh ಮೇಲೆ ಮಾಡಿದ್ವಿ. ಬೇಡಪ್ಪ ಸುಮ್ಮನೆ ಏನ್ಗೆ ಇನ್ನೊಬ್ರ ಮೇಲೆ, ಅವರು ಕರೆಕ್ಟಾಗಿ ನೋಡ್ಕೊಂತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ, ಹಸುಗಳೆಲ್ಲ ಕೆಟ್ಟೋಗ್ತಿತ್ತು. ನಮಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಏನು ತರಬೇಕು, ಏನು ಮಾಡಬೇಕು, ಏನು ಹಾಕಿದ್ರೆ ಯೂಸ್ಫುಲ್ಲು ಅಂದ್ಬಿಟ್ಟು ಏನೂ ಗೊತ್ತಿಲ್ಲ. ಆಮೇಲೆ ಬಂದು ಲಾಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾವೇ ಯೋಚನೆ ಮಾಡಿದ್ವಿ ಕೂತ್ಕೊಂಡು, ಈಗ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ, ಬಿಟ್ಟರೆ ಸುಮ್ಮನೆ ಜನನೂ ಸುಧಾ ಹೇಳಕ್ ಶುರು ಆಗ್ಬಿಟ್ರು, ನೀವು ಯಾಕಪ್ಪ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದವ್ರು ಇಲ್ಲಿ ಬಂದ್ ಮಾಡಿದ್ರಿ, ಇದ್ರಲ್ಲಿ ಏನು ಲಾಭ ಇಲ್ಲ, ಇಲ್ಲಿ ನಾವೇ ಏನು ಮುಂದುವರಿಯಕ್ ಆಗ್ತಾ ಇಲ್ಲ, ಇಲ್ಲಿ ಏಂತಕ್ಕೆ ಇದನ್ನೆಲ್ಲ ಮಾಡ್ಕೊಂಡು ಓಡಾಡ್ತಾ ಇದೆ, ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಚೆನ್ನಾಗಿದ್ದೀರಾ ಅಲ್ಲೇನೆ, ಏನ್ ತೆಗಿದೆಲ್ಲ ನಿಮಗೆ ಬೇಕಿತ್ತು, ಹಸುಗಳು ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ, ಎಲ್ಲ ಮುಳೆ ಬಿಟ್ಕೊಂಡು ನಿಂತಿದ್ದೇವೆ. ಬಟ್ ನಾವು ಹಾಕೋದು ಆಗ್ತಾ ಇದೀವಿ, ಬಟ್ ಗ್ರೋತ್ ಇಲ್ಲ, ಇಂಪ್ರೂವ್ಮೆಂಟ್ ಇಲ್ಲ. ಬಟ್ ಜನದ ಮೈಂಡ್ಗೇನೋ ಹಸುಗಳು ಹಿಂಗ್ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನಮ್ಮ ಮೇಲೆ ಆಗ್ತಾ ಇದ್ರು. ಆ ಫೀಲ್ ಹೆಂಗಿತ್ತು ಅಂದ್ರೆ ನಾವ್ ಯಾಕಾದ್ರೂ ಮಾಡಿದ್ವಿ ಇದನ್ನ, ನಮ್ಗೆ ಏಂತಕ್ ಬೇಕಿತ್ತು. ಬಟ್ ಅಮೌಂಟ್ ನಾವು ಇದ್ರಲ್ಲಿ ಹಾಲಿಂದ ಬರೋದ್ರಲ್ಲೇ ನಮ್ಗೆ ಆಗ್ತಿರ್ಲಿಲ್ಲ. ಇನ್ನು ಕೈಯಿಂದ ಸುಧಾ ಹಾಕಿ ಹಸುಗಳಿಗೆ ತೊಂದರೆ ಮಾಡಬಾರ್ದು, ಅದು ಮೂಕ್ ಪ್ರಾಣಿ ಅನ್ಬಿಟ್ಟು ಏನ್ ಮಾಡಿದ್ವಿ ನಾವು ಕೈಯಿಂದನೂ ಸುಧಾ ಹಾಕಿ ನಡೆಸ್ತಾ ಇದ್ವಿ ಫಾರಮ್ನ. ಬಟ್ ಆದ್ರೂ ಜನಗಳ ಮಾತು ಒಂದ್ರಿಂದ ಒಂದು ಚುಚ್ಚಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ನಮ್ಮ ಬ್ರದರ್ ಇಬ್ರು ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಈಗ ಮಾಡ್ಬಿಟ್ಟಿದೀವಿ, ಬಿಡಕ್ಕಾಗಲ್ಲ, ಈಗ ಬಿಟ್ರು ಆಡ್ಕೊಂತಾರೆ, ಕ್ಲೋಸ್ ಮಾಡಿದ್ರು ಆಡ್ಕೊಂತಾರೆ, ಏನ್ ಮಾಡಿದ್ರು ಇವಾಗ ಆಡ್ಕೊಳ್ಳೋದಂತೂ ಕಟ್ಟಿಟ್ ಬುತ್ತಿ, ನಾವೇ ನಿಂತ್ಕೊಂಡು ಏನಾದ್ರು ಒಂದು ಸಾಧನೆ ಮಾಡ್ಲೇಬೇಕು ಇದ್ರಲ್ಲಿ ಅನ್ಬಿಟ್ಟು ಯೋಚನೆ ಮಾಡಿದ್ವಿ. ಆಮೇಲೆ ನಮ್ಮ ಫಾದರ್ಗೆ ಹೇಳಿದ್ವಿ, ನಮ್ಮ ಫಾದರ್ ಯಾವುದೇ ಕಾರಣಕ್ಕೂ ಬೇಡ, ನೀವು ಆ ಫೀಲ್ಡ್ಗೆ ಹಂಗೆ ಇದ್ರು ಬೇಡ, ನೀವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಮನೇಲಿ ಇದ್ಬಿಡಿ ಆರಾಮಾಗಿ, ಯಾವುದು ಬೇಡ, ಅದರಿಂದ ಬರೋ ಸಂಪಾದನೆನೂ ಬೇಡ, ನೀವು ಅದನ್ನ ಮಾಡೋದು ಬೇಡ ಅಂದ್ಬಿಟ್ಟು ನಮ್ಗೆ ಅಪೋಸಿಟ್ ಆಗ್ಬಿಟ್ರು ಅವರು. ಇಲ್ಲಿ ಬಂದ್ವಿ. ಆಮೇಲೆ ಇಬ್ರು ಕೂತ್ಕೊಂಡು ಡಿಸೈಡ್ ಮಾಡ್ಬಿಟ್ಟು ಇಲ್ಲ ಮಾಡ್ಲೇಬೇಕು, ಯಾಕಂದ್ರೆ ಜನದ ಮಾತುಗಳು ನಮ್ಮನ್ನ ಇಂಪ್ರೆಸ್ ಮಾಡ್ತು.
ಇವ್ರು ಇವತ್ತು ಆಡ್ಕೋತಾ ಇದಾರೆ, ನಾಳೆ ಒಂದಿನ ಇವರೇ ಒಬ್ಳ ತರ ಮಾಡ್ಬೇಕು ನಾವು, ಇದೇ ಒಂದು ನಮ್ಮ ಸಾಧನೆ ಅನ್ಕೊಂಡೆ ನಾವು ಮೈಂಡಿಗೆ ತಗೊಂಡ್ವಿ. ಆಮೇಲೆ 1 ವರ್ಷ ನಮಗೂ ಲೇಬರ್ ಎಲ್ಲಿ ಕರ್ಸ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಇದ್ರ ಬಗ್ಗೆ ಅನ್ನೋದೇ ಗೊತ್ತಿಲ್ಲ. ಎಷ್ಟೋ ದಿನ ಕುತ್ಕೊಂಡು ಎಲ್ಲ ಯೋಚನೆ ಮಾಡ್ಬಿಟ್ಟು ಬೆಳಿಗ್ಗೆ ಹೊತ್ತು ಎದ್ದು ಬಂದ್ರೆ ಅಳೋ ತರ ಆಗ್ತಾ ಇದೆ. ನಾವೆಲ್ಲ 7 ಗಂಟೆ 8 ಗಂಟೆಗೆ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ವಿ, ಆಫೀಸ್ಗೆ, ಈ ತರ ಎಲ್ಲ ಒಂದಿತ್ತು. ಬೆಳಿಗ್ಗೆ ಒಂದು 3 ಗಂಟೆ 4 ಗಂಟೆಗೆ ಎದ್ದೇಳ್ಬೇಕು. ಆಮೇಲೆ ಏನು ಅಂದ್ರೆ ಜನ ಎಲ್ಲ ಈಗ ಆಲ್ಮೋಸ್ಟ್ ನಮ್ದು ಇಲ್ಲಿರೋದ್ರಿಂದ ಗದ್ದೆಗೆಲ್ಲ ರೋಡ್ ಆಚೆ ಕಡೆ ಹೋಗ್ತಾರೆ. ಅಲ್ಲಿ ಏನ್ ಪರ್ಪೋಸ್ ಅಂದ್ರೆ ಒಂದು 4:15 5 ಗಂಟೆಗೆ ಇದ್ರೆ ಜನ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಾರೆ. ನಾವು ಈಗ ಮೊದಲೆಲ್ಲ ಮುಂದೆಗಡೆ ಆಗ್ತಾ ಇದ್ವಿ ತೊಪ್ಪೆ ಎತ್ಕೊಂಡು ಆಚೆ ಹೋಗ್ಬೇಕು. ಬಟ್ ಜನ ನೋಡಿದಾಗ ಅದನ್ನ ನೋಡೋ ದೃಷ್ಟಿನೇ ಒಂಥರ ಆಗ್ತಿತ್ತು, ಇವ್ರಿಗೆ ಯಾಕೆ ಬೇಕಿತ್ತು ಈ ಕೆಲಸ ಅಂದ್ಬಿಟ್ಟು. ಆಮೇಲೆ ಎಷ್ಟೋ ಸತಿ ಹೇಳಿದ್ದಾರೆ, ಏನಪ್ಪ ಅಲ್ಲಿ ಹಿಂಗಿದ್ದವ್ರು ಬಂದು ಇಲ್ಲಿ ತೊಪ್ಪೆ ಸುರಿತಾ ಇದ್ದೀರಾ, ನಿಮ್ಗೆ ಯಾಕೆ ಇದೆಲ್ಲ ಬೇಕಿತ್ತು ಅಂತ. ನಮ್ಮನ್ನ ಆದಷ್ಟು ಕೆಳಮಟ್ಟದಲ್ಲೇ ನೋಡಿದ್ರೆ ಹೊರತು ಯಾರೂ ಮೇಲ್ಮಟ್ಟದಲ್ಲಿ ನೋಡ್ಲಿಲ್ಲ. ಅಂದ್ರೆ ಯಾರು ಸಪೋರ್ಟ್ ಈ ತರ ಮಾಡ್ರೋ ಅಂತ ಗೈಡ್ ಕೊಡೋರು ಯಾರು ಇಲ್ಲದೆ ಹೋದ್ರು ಈ ಫೀಲ್ಡಲ್ಲಿ ನಮಗೆ. ಹಂಗಾಗಿ ಎಷ್ಟೋ ದಿನ ಬೆಳಿಗ್ಗೆ ಎದ್ಬಿಟ್ಟು 3 ಗಂಟೆಯಿಂದ ಒಂದು 3:30ವರೆಗೂ ಕಣ್ಣಲ್ಲಿ ನೀರು ಅದ್ರ ಪಾಡ್ಗೆ ಅದು ಹೋಗ್ತಾ ಇರೋದು. ಆ ಥರ ಒಂದು ಫೀಲ್ ಇಂಪ್ರೂವ್ ಆಗಿದೆ. ಏನ್ ಬೇಕಿತ್ತು ನಮಗೆಲ್ಲ. ಯಾಕಂದ್ರೆ ನಮ್ಮ ಡ್ಯಾಡಿನೂ ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಏನ್ ತಗಪ್ಪ ಅವ್ರ ಮಕ್ಳೋಗಲ್ಲಿ ನೋಡಿ ತೊಪ್ಪೆ ಸುರಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಈ ತರ ಎಲ್ಲ ಅವ್ರಿಗೆ ಫೀಲ್ ಬರುತ್ತೆ ಅನ್ಬಿಟ್ಟು ಆಲ್ಮೋಸ್ಟ್ ಒಂದು 6 ರಿಂದ 1 ವರ್ಷ ನಮ್ಮ ತಂದೆ ಸರಿಯಾಗಿ ಮಾತಾಡ್ಲಿಲ್ಲ. ಏನು ಅಂತ ಮಾತಾಡಿಸ್ತಿದ್ರು ಅಷ್ಟೇ. ಬಟ್ ಕಾನ್ಸಂಟ್ರೇಟ್, ಬಟ್ ಬ್ಯಾಕ್ ಗ್ರೌಂಡ್ ನಮ್ಮ ತಂದೆ ತಾಯಿಯೇ ದೇವರು, ಅವರೇನೆ ಪ್ರತಿಯೊಂದಕ್ಕೂ ಬ್ಯಾಕ್ ಗ್ರೌಂಡ್ ಫಂಡಿಂಗ್ ಏನ್ ಬೇಕು ಎಲ್ಲಾ ತರನು ಸಪೋರ್ಟ್ ಮಾಡಿದ್ರು. ಬಟ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಬರ್ಲಿಲ್ಲ. ಅವರು ಏನಾದ್ರೂ ಮಾಡ್ಕೊಳ್ಳಿ, ಆಸೆ ಪಟ್ಟಿದ್ರೆ ಮಾಡ್ಕೋತಾ ಇದ್ರೆ ಮಾಡ್ಕೊಳ್ಳಿ, ಇದ್ರಲ್ಲಿ ನಮ್ಗೆ ಆಸೆ ಇಲ್ಲ, ನಿಮ್ಗೆ ಏನ್ ಇನ್ವೆಸ್ಟ್ಮೆಂಟ್ ಬೇಕು ನಾನು ಮಾಡ್ಕೊಡ್ತೀನಿ ಮಾಡಿ ಅಂತ ಸಪೋರ್ಟ್ ಕೊಟ್ರು. ಆಮೇಲೆ ಈಗ ನೀವು ಆಯ್ಕೆ ಮಾಡ್ಕೊಂಡಿದ್ ಯಾವ್ದೆಲ್ಲ ತಳಿ ಸರ್ ನೀವು? HF ತಗೊಂಬಂದಿದೀವಿ, ರೆಡ್ ಏನ್ ಇದೆ ಮೇಡಮ್, ಜರ್ಸಿ ಇದೆ, ಆಲ್ ಬ್ಲಾಕ್ ಇದೆ. ಯಾಕಂದ್ರೆ ಬರೀ HF ಹಾಕ್ದಾಗ ಏನಾಗುತ್ತೆ, ಕ್ವಾಲಿಟಿ ಬರಲ್ಲ ಹಾಲಲ್ಲಿ. ಹಂಗಾಗಿ ಎಲ್ಲಾ ತಳಿ ಇದ್ರೆ ಎಷ್ಟು ಕೊಡುತ್ತೆ ಸರ್ ದಿನಕ್ಕೆ? ಎಷ್ಟು ಲೀಟರ್? ಮೇಡಮ್ ನಮ್ಮ ಹತ್ರ 14 ರಿಂದ 15 ಲೀಟರ್ ವರೆಗೂ ಹಾಲಿದೆ ಒಂದು ಟೈಮ್ಗೆ. 2 ಟೈಮಿಂದ 30 ಲೀಟರ್ ಕರಿಯೋದು ಇದೆ, 17. ಬಟ್ ಹೇಳ್ತಾರೆ ಮೇಡಮ್, ಜನ ಬಂದು ಏನ್ ಹೇಳ್ತಾರೆ, ನಾನು 1.5 ಲಕ್ಷದ ಹಸು ತಂದ್ಬಿಟ್ರೆ ಇಷ್ಟು ಕರೆದು ಬಿಡುತ್ತೆ ಅಷ್ಟು ಕರೆದು ಬಿಡುತ್ತೆ. ಅದು ಖಂಡಿತವಾಗ್ಲೂ ಸುಳ್ಳು. ನಾವು ನೋಡ್ಕೊಳ್ಳೋದ್ರ ಮೇಲೆ, ನಾವು ಹೆಂಗ್ ಕೇರ್ ತಗೋತೀವಿ ಅದ್ರ ಮೇಲೆ ಬರೋದು. ನಾವು ಒಂದು 50,000 ಹಸು ತಂದಿರೋದು ಸುಧಾ 26-27 ಲೀಟರ್ ಹಾಲು ಕರಿತಾ ಇದೆ ಇವತ್ತು. ಇದ್ರಲ್ಲಿ ಹಸುನಲ್ಲಿ ಏನು ಅಂದ್ರೆ ತುಂಬಾ ಮೋಸ ಇದೆ, ಯಾರು ಸತ್ಯ ಹೇಳಲ್ಲ. ಹಂಗಾಗಿ ತುಂಬಾ ಹೆಂಗ್ ಮೋಸ ಮಾಡ್ತಾರೆ, ಕರು ಹಾಕಿ ಒಂದು 3-4 ತಿಂಗಳಾಗಿರುತ್ತೆ, ನಮ್ಗೆ ಅಬ್ಸರ್ವ್ ಮಾಡಕ್ ಆಗಲ್ಲ. ನಾವೇನ್ ಮಾಡ್ತೀವಿ, ಒಂದು 10 ಲೀಟರ್ 11 ಲೀಟರ್ ಹಾಲಿದೆ ಅಂದ್ರೆ ಇವಾಗ ಕರು ಹಾಕಿದೆ, ಹಂಗಾಗಿ ಏನ್ ಮಾಡ್ತೀವಿ ಅದನ್ನ ಪರ್ಚೇಸ್ ಮಾಡ್ಬಿಡ್ತಾ ಇದ್ದೋ. ಬಟ್ ಅದಿಲ್ ತಂದ್ಮೇಲೆ ಒಂದ್ 2 ತಿಂಗಳಾಗಿದ ತಕ್ಷಣ ಹಾಲ್ ಡೌನ್ ಆಗ್ಬಿಡ್ತಾ ಇತ್ತು. ಅದ್ ನಮಗ್ ಕಂಪ್ಲೀಟ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಕೆಲವೊಂದು ಈ ಪಾಲಿನಲ್ಲಿ ಗೊತ್ತಾಗಲ್ಲ, ತೊಟ್ಟೋಗಿರುತ್ತೆ ಹಸುದು, ಲಾಸ್ಟ್ ಲ್ಯಾಕ್ಟೇಷನ್ ಅಲ್ಲೇ ತೊಟ್ಟೋಗಿರುತ್ತೆ. ಇದು ಬೇಡವೇ ಬೇಡ ಅನ್ನೋ ಒಂದು ಮೂಮೆಂಟ್ ನಾವು ಬಂದ್ಬಿಟ್ಟಿದ್ವಿ. ಆಮೇಲೆ ಇವತ್ತು ದೇವ್ರದೇನಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ, ಗ್ರೋತ್ ಆಗಿದೆ. 10 ಹಸುವಿಂದ ಇವತ್ತು 100 ಹಸು, ಕರು ಹಸು ಎಲ್ಲ 100 ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ 100 ಹಸುನ ಹೆಂಗ್ ಡಿವೈಡ್ ಮಾಡ್ಕೊಂಡಿದ್ದೀರಾ ಸರ್? ಅಂದ್ರೆ ಎಷ್ಟು ಡಿವಿಷನ್ ಇದೆ ಈಗ? ಮೇಡಮ್ ಇವಾಗ ಬಂದು 3 ಡಿವಿಷನ್ ಇದೆ. ಕೆಲವೊಂದ್ ಸೈಡ್ ಪ್ರೆಗ್ನೆಂಟ್ ಹಸುಗಳಿದೆ, ಇನ್ನು ಇದು 2 ಲೈನ್ ಬಂದು ಫುಲ್ ಮಿಲ್ಕಿಂಗ್ ಹಸುಗಳೇ ಇದೆ, ಕರುಗಳೇ ಸಪರೇಟ್ ಇದೆ. ತಿರ್ಗಾ ಪ್ರೆಗ್ನೆಂಟ್ ಆಗಿರೋ ಕಡ್ಸ್ಕೊಳೆ ಆ ಕಡೆ ಹಾಕಿದೀವಿ. ಹಂಗಾಗಿ ಒಂದೊಂದು ಪಾರ್ಟಿಷನ್ ಪ್ರಕಾರ ಅಂದ್ರೆ ನಾವು ಒಂದು ಸ್ಟೆಪ್ ಅಂಡ್ ಸ್ಟೆಪ್ ಆ ತರ ಏನ್ ಡಿವೈಡ್ ಮಾಡಿಲ್ಲ. ಹೌದು, ಒಟ್ಟಿಗೆ. ಯಾಕಂದ್ರೆ ಆ ತರ ಏನ್ ಇದ್ ಮಾಡಿಲ್ಲ, ಎಲ್ಲ ಒಟ್ಟಿಗೆ ಇದೆ. ಯಾಕಂದ್ರೆ ಮಿಲ್ಕಿಂಗ್ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ, ಸುಮ್ನೆ ಸಪರೇಟ್ ಮಾಡಬಾರ್ದು. ಹಂಗಾಗಿ ಎಲ್ಲ ಮಿಕ್ಸಿಂಗ್ ಅಲ್ಲೇ. ಸೊ ಕ್ಲೀನಿಂಗ್ ಗೆ ಎಷ್ಟೊತ್ತು ಟೈಮ್ ತಗೊಳುತ್ತೆ ಸರ್? ಎಷ್ಟೊತ್ತು ಕ್ಲೀನಿಂಗ್ ಮಾಡ್ತಾರೆ? ಮೇಡಮ್ ಒಂದು 2 ಅವರ್ ಕ್ಲೀನಿಂಗ್ ಆಗುತ್ತೆ ಮೇಡಮ್. ಕ್ಲೀನಿಂಗ್ ಹೌದು, ಬೆಳಿಗ್ಗೆ ನಮ್ದೇನು ಅಂದ್ರೆ ನಮ್ದು ಟೈಮಿಂಗ್ಸ್ ಫಿಕ್ಸ್. 3:30ಗೆ ತಿಂಡಿ ಕೊಟ್ರೆ ಸಂಜೆನೂ 3:30ಗೆ ತಿಂಡಿ ಕೊಡ್ತೀವಿ. ಬೆಳಿಗ್ಗೆ ಏನ್ ಟೈಮ್ಗೆ ಹಾಲು ಕರಿತೀವಿ ಅದೇ ಟೈಮ್ಗೆ ಹಾಲು ಕರಿತೀವಿ. ಸೊ ಏನೆಲ್ಲ ಫೀಡ್ ಕೊಡ್ತೀರಾ ಸರ್? ಮೇಡಮ್ ನಾವು ಬಂದು ಬಿಯರ್ ವೇಸ್ಟ್ ಕೊಡ್ತೀವಿ, ಮತ್ತೆ ವೆಟ್ ಕೇಕ್ ಕೊಡ್ತೀವಿ, ಮತ್ತೆ ಕಾರ್ಗಿಲ್ ಫೀಡ್ ಕೊಡ್ತೀವಿ, ಮತ್ತೆ ಇನ್ನೊಂದು DNS ಬರುತ್ತೆ, DNS ಕೊಡ್ತೀವಿ. ಓಕೆ, ಸೊ ಬೆಳಿಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಸಂಜೆ ಒಂದ್ಸತಿ ಕೊಡ್ತೀವಿ. ಓಕೆ, ಸೊ ಟೋಟಲ್ 2 ಟೈಮ್ಸ್ ಹೆಂಗೆ ನೀವು ಕೊಡೋದು? ಬೆಳಿಗ್ಗೆ 1 ಟೈಮ್, ಸಂಜೆ 1 ಟೈಮ್, 2 ಟೈಮ್ಸ್ ಕೊಡ್ತೀವಿ. ಓಕೆ ಓಕೆ ಸರ್, ಈಗ ಮಿಲ್ಕಿಂಗ್ ಹೆಂಗೆ ಎಷ್ಟೊತ್ತಿಗೆ ನಡೆಯುತ್ತೆ ಅದು ಕೂಡ? ಮಿಲ್ಕಿಂಗ್ ಬಂದು ನಮ್ದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 6:30ಗೆ ಎಂಡ್ ಆಗ್ಬಿಡುತ್ತೆ. 1.5 ಅವರ್ ಸಾಕು ನಮಗೆ ಮಿಲ್ಕಿಂಗ್ ಮಾಡಕ್ಕೆ. ಇವಾಗ ನಮ್ದು ಬಂದು ಒಂದು 750 ಲೀಟರ್ಸ್ ಹೋಗ್ತಾ ಇದೆ ಪರ್ ಡೇ. ಮಿಲ್ಕಿಂಗ್ ಬಂದು ನಾವು KMF ಗೆ ಕೊಡ್ತಾ ಇದೀವಿ ಮೇಡಮ್. ಓಕೆ, ಸೊ ಎಷ್ಟು ಕೊಡ್ತಾರೆ ಈಗ ಅಲ್ಲಿ? ಹೆಂಗಿದೆ ರೇಟು ಮೇಡಮ್? ಇವಾಗ ನಮಗೆ ಅದು 30-31 ರುಪೀಸ್ ಇದೆ. ಫ್ಯಾಟ್ ಮೇಲೆ ಒಂದು 2 ರೂಪೀಸ್ 1.5 ಪೈಸಾ ಜಾಸ್ತಿ ಸಿಗ್ತಾ ಇದೆ. 1.5 ಇಂದ 2 ರೂಪಾಯಿ ನಮಗೆ ಜಾಸ್ತಿ ಸಿಗ್ತಾ ಇದೆ. ನಮ್ದು ಕ್ವಾಲಿಟಿ ಇದೆ ಹಾಲು. ಹಂಗ KMF ಇಂದನೂ ಬಂದು ಇಲ್ಲೆಲ್ಲ ಚೆಕಿಂಗ್ ಮಾಡಿ, ವಿಸಿಟ್ ಮಾಡಿ, ಪ್ರತಿಯೊಂದು ಮಾಡಿದ್ರು ಎಲ್ಲರೂ. ಈಗ ನಮ್ದು ಲಾಸ್ಟ್ ಟೈಮ್ ಮದ್ದೂರ್ಗೆನೆ ನಮ್ದು ಎಷ್ಟು ಬಂದಿದೆ ಹಾಲು, ಮಂಡ್ಯ ಡಿಸ್ಟಿಕ್ಗೆ ಸೆಕೆಂಡ್ ಬಂದಿದೆ, ಸೆಕೆಂಡ್ ಪ್ಲೇಸ್ ಬಂದಿದೆ. ಸರ್, ಈಗ ಮೇನ್ ಆಗಿ ಈಗ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅವುಗಳಿಗೆ ಒಂದಷ್ಟು ರೋಗ ಬರುತ್ತೆ. ಈ ಕಾಲ್ಬಾಯಿ ಜ್ವರ ಆಗಿರ್ಬೋದು, ಬೇರೆ ಬೇರೆ ರೋಗಗಳು ಬರುತ್ತೆ. ಮೇನ್ ಆಗಿ ಈಗ ಹಸುಗಳಲ್ಲಿ ಯಾವ್ದು ಸರ್ ಮೇಜರ್ ಕಾಣಿಸ್ಕೊಳ್ಳೋದು ನಿಮ್ಮ ಪ್ರಕಾರ? FMD ಮತ್ತೆ FMD ಇದಾಗುತ್ತೆ ಮೇಡಮ್. ಅದೇನ್ ಮಾಡ್ಬೇಕು ಅಂದ್ರೆ ಕರೆಕ್ಟಾಗಿ 6 ತಿಂಗಳಿಗೆ ಒಂದ್ಸತಿ ಕರೆಕ್ಟಾಗಿ ವ್ಯಾಕ್ಸಿನ್ ಮಾಡಬೇಕು ನಮ್ಗೆ. ಬಟ್ KMF ಬರುತ್ತೆ ಸರ್ ಮೇಡಮ್ ಈ ಬಿಸಿಲಿಗೆ ಜಾಸ್ತಿ ಆಗುನು ಬಂದ್ಬಿಡುತ್ತೆ, ಹಂಗಾಗಿ
6 ಮಂತ್ಸ್ ಒಂದ್ಸತಿ ವ್ಯಾಕ್ಸಿನ್ ಮಾಡಿ ನಮ್ಗೇನು ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ 5 ವರ್ಷದಲ್ಲೂ. ಬೇರೆ ಏನೋ ರೋಗ ಏನಾದರೂ ಬರಲ್ವಾ ಸರ್? ನಮ್ಮ ಸದ್ಯಕ್ಕೆ ನಾವು ನೋಡ್ಕೊಂಡಿರೋ ಮಟ್ಟದಲ್ಲಿ ನಮ್ಮ ಹಸುಗಳಿಗೆ ಏನು ಬರ್ತಾ ಇಲ್ಲ. ಬಟ್ ಏನು ಅಂದ್ರೆ ಈ ಬಾವು ಒಂದು ಸಮಸ್ಯೆ ಇತ್ತು, ಈಗ ಒಂದ್ 2 ವರ್ಷದಿಂದನೂ ಬಾವು ಸುದ ಇಲ್ಲ. ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರಿ ಸರ್? ಮೈನ್ ಆಗಿ ಎಲ್ಲಾ ರೈತರಿಗೆ ಅದೇ ಪ್ರಾಬ್ಲಮ್ ಇರುತ್ತೆ. ಹೌದು ಮೇಡಮ್. ಅದೇನಾಗುತ್ತೆ ಅಂದ್ರೆ ಹಾಲು ಕರೆದಿದ ತಕ್ಷಣ ಹಸುಗಳು ಮಲ್ಕೊಬಿಡುತ್ತೆ, ಆ ತೊಪ್ಪೆ ಎಲ್ಲ ಹಂಗೆ ಬಿದ್ದಿರುತ್ತೆ. ಅದ್ರ ಮೇಲೆ ಮನ್ಕೊಂಡಾಗ ಅದು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಇನ್ನೂ ಅದು ತೊಟ್ಟು ಓಪನ್ ಅಲ್ಲೇ ಇರುತ್ತೆ. ಆ ತೊಪ್ಪೆ ಗಂಜಲ ಒಳಗಡೆ ಹೋಗುತ್ತೆ, ಅವಾಗ ಇನ್ಫೆಕ್ಷನ್ ಆಗುತ್ತಲ್ಲ, ಹಂಗಾಗಿ ಕೆತ್ಲು ಬಾವು. ಮೇಡಮ್ ಬಂದ್ರು ಸುಧಾ ಈ ಕೆತ್ಲು ಬಾವಲ್ಲಿ ಏನು ಅಂದ್ರೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಇಮಿಡಿಯೇಟ್ಲಿ ಏನೇನು ಫಸ್ಟ್ ಏಡ್ ಏನೇನು ಮಾಡಬೇಕು ಪ್ರತಿಯೊಂದು ನಾವೇ ಇಟ್ಕೊಂಡಿದೀವಿ, ನಾವೇ ಮೆಡಿಸನ್ ಮಾಡ್ಕೊತೀವಿ. ಹಂಗಾಗಿ ನಮ್ಗೆ ಅಬ್ಸರ್ವ್, ಆಮೇಲೆ ನಾವು ಪ್ರತಿದಿನ ಹಾಲು ಕರೆದ್ಮೇಲೆ ಪ್ರತಿಯೊಂದು ಕೆತ್ಲೂ ಅಬ್ಸರ್ವ್ ಮಾಡ್ಕೊಂಡ್ ಬರ್ತೀವಿ. ಮತ್ತೆ ಮಿಲ್ಕ್ ಎಷ್ಟು ಬರ್ತಾ ಇದೆ, ಇವತ್ತೊಂದು 10 ಲೀಟ್ರ್ ಬರ್ತಾ ಇದೆ, 8 ಲೀಟ್ರ್ ಬಂದಿದೆ ಅಂದ್ರೆ ಅದು ಏಂತಕ್ಕೋಸ್ಕರ ಬಂದಿದೆ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತೀವಿ. ಯಾಕಂದ್ರೆ ನಾವು ಕರೆಕ್ಟಾಗಿ ಫೀಡಿಂಗ್ ಮಾಡಿರ್ತೀವಿ, ಕರೆಕ್ಟಾಗಿ ಮೇವು ಕೊಟ್ಟಿರ್ತೀವಿ, ಪ್ರತಿಯೊಂದು ಕೊಟ್ಟಿರ್ತೀವಿ. ಬಟ್ ಅದು ಏಂತಕ್ಕೆ ಹಾಲು ಕಮ್ಮಿ ಆಗಿದೆ ಅನ್ನೋದು ಅಬ್ಸರ್ವ್ ಮಾಡ್ತೀವಿ. ಅವಾಗ ಆ ಕೆತ್ಲುಗಳೆಲ್ಲ ನೋಡ್ತೀವಿ, ಮತ್ತೆ ಹಾಲನ್ನ ಕರೆದ್ಬಿಟ್ಟು ಒಂದು ಸ್ವಲ್ಪ ಕುಡಿದು ನೋಡ್ತೀವಿ. ಸ್ವೀಟ್ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಅದು ಉಪ್ಪು ಹೊಡೆದ್ರೆ ಅದರಲ್ಲಿ ಪ್ರಾಬ್ಲಮ್ ಇರುತ್ತೆ. ಆಗೇನು ಮಾಡ್ತೀವಿ, ನಮ್ಗೆ ಗೊತ್ತಾಗ್ಬಿಡುತ್ತೆ, ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡ್ಬಿಡ್ತೀವಿ. ಹಂಗಾಗಿ ಕ್ಲಿಯರ್ ಆಗುತ್ತೆ. ಈ ಬಾವಲ್ಲಿ ಏನು ಅಂದ್ರೆ ಕಲ್ಬಾವು ಅಂತ ಆಗುತ್ತೆ, ಅದು ಫ್ರಾಕ್ಷನ್ ಆಫ್ ಮಿನಿಟ್ ಸೆಕೆಂಡು ಸುಧಾ ಇಂಪಾರ್ಟೆಂಟ್. ಅದರಲ್ಲಿ ಅದು ನೋಡಿದ ತಕ್ಷಣ ಕ್ಲಿಯರ್ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಬಿತ್ತು ಅಂದ್ರೆ ಅದು ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ. ಅದೇನಾದ್ರು ನಾವು ಹಂಗೆ ಬಿಟ್ಕೊಂಡು ಹೋಗ್ತು ಅಂದ್ರೆ ಫ್ರಾಕ್ಷನ್ ಆಫ್ ಒಂದು ಹಾಫ್ ಡೇಲೆ ಅದು ಫುಲ್ ಕ್ಲಿಯರ್ ಆಗಿ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ತುಂಬಾ ರೆಡಿ ಮಾಡೋದು ಕಷ್ಟ ಇದೆ ಮೇಡಮ್. ಸರ್, ಈಗ ನೀವು ಸ್ಟಾರ್ಟಿಂಗ್ ನಲ್ಲಿ ಅಷ್ಟು ಕಷ್ಟಪಟ್ರಿ, ನಿಮ್ಮ ಕಷ್ಟದ ಹಾದಿಗಳನ್ನ ನೀವು ಹೇಳ್ಕೊಂಡ್ರಿ, ಅಂದ್ರೆ ಜನ ಅಷ್ಟು ಆಡ್ಕೊಂಡ್ರು, ಆಮೇಲೆ ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಲಾಸ್ ಕೂಡ ಆಯ್ತು ಅಂತ. ಸೊ ಅದನ್ನ ಹೆಂಗ್ ನೀವೀಗ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಿದ್ದೀರಾ ಸರ್? ಈಗ ಹೈನುಗಾರಿಕೆ ಮಾಡಿದ್ರೆ ನಾವು ಪ್ರಾಫಿಟ್ ಮಾಡ್ಬೋದಾ? ಹೆಂಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ? ಪ್ರಾಫಿಟ್ ಏನಿದೆ ಇದೆಲ್ಲ ಯೂಸ್ ಮಾಡ್ಕೊಂಡ್ ಮಾಡಿದ್ರೆ ಪ್ರಾಫಿಟ್ ಇದೆ. ಬಟ್ ಏನೇ ಅಂದ್ರು ನಾವು ನಿಂತ್ಕೊಂಡ್ ಮಾಡಿದ್ರೆ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಮೇಡಮ್. ಇದರಲ್ಲಿ ಬೇರೆಯವ್ರ ಮೇಲೆ ಬಿಟ್ಟು ಮಾಡಿದ್ರೆ ಆಗಲ್ಲ ಯಾವುದೇ ಕಾರಣ. ಈ ಎಕ್ಸಾಂಪಲ್ ನಾವೇನೆ ಒಂದು 2 ಡೇಸ್ ಬ್ಯಾಕ್ ಒಂದು ಫಂಕ್ಷನ್ ಇತ್ತು, ಅದು ಹೋಗ್ಲೇಬೇಕಾಗಿತ್ತು, ಅನಿವಾರ್ಯ ಹೋದ್ವಿ. ಬಟ್ ಬರೋಷ್ಟೊತ್ತಿಗೆ ಒಂದು ಕ್ಯಾನ್ ಹಾಲ್ ಡ್ರಾಪ್ ಆಗಿತ್ತು. ಲೇಬರ್ಸ್ ಯಾಕಂದ್ರೆ ಇನ್ ಟೈಮ್ ನೋಡಲ್ಲ. ಇವಾಗ ನಾವು ಆ ಟೈಮ್ ಶೆಡ್ಯೂಲ್ ಏನಿದೆ, ಆ ಟೈಮ್ ಶೆಡ್ಯೂಲ್ ನಾವಿದ್ರೆ ಆ ಟೈಮ್ ಶೆಡ್ಯೂಲ್ಗೆ ನಾವು ಕರೆಕ್ಟಾಗಿ ಮಾಡಿಸ್ತೀವಿ. ಬಟ್ ಅವ್ರೇನು ಬಿಡು ಮಾಡೋಣ, ಬಿಡು ಓನರ್ ಇಲ್ವಲ್ಲ, ಬಿಡು ಒಂದು ಅರ್ಧ ಗಂಟೆ ಲೇಟಾಗಿ ಮಾಡೋಣ, 1 ಅವರ್ ಲೇಟಾಗಿ ಮಾಡೋಣ ಅಂದ್ರೆ ಇದರಲ್ಲಿ ಏನೇ ಒಂದು ಕೆಲಸ ಮಾಡ್ತೀವಿ, ಎಷ್ಟು ಇನ್ ಟೈಮ್ ಮಾಡಲ್ಲ ನಾವು ಅಷ್ಟು ಸಮಸ್ಯೆ ಇದೆ, ಅಷ್ಟು ಲಾಸ್ ಇದೆ ಇದರಲ್ಲಿ. ಇನ್ ಟೈಮ್ ಎಷ್ಟು ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಅಷ್ಟು ಪ್ರಾಫಿಟ್ ಇದೆ ಮೇಡಮ್. ಇದು ಬೇಜಾರು ಮಾಡ್ಕೊಂಡ್ ಮಾಡೋಂಥ ಕೆಲಸ ಅಲ್ಲ. ಬೇಜಾರು ಮಾಡ್ಕೊಂಡ್ ಮಾಡೋಂಥ ಕೆಲಸ ಆದ್ರೆ ಮಾಡ್ಲೇಬೇಡಿ ದಯವಿಟ್ಟು, ಯಾರಾದ್ರೂ ಅಷ್ಟೇನೆ. ಇದು ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಒಲಿಯೋದು. ಕಷ್ಟಪಟ್ಟು ಮಾಡಿದ್ರೆ ಅಯ್ಯೋ ತೊಪ್ಪೆ ಹಾಕಿದೆಯಲ್ಲಪ್ಪ, ಅದು ಎತ್ತಾಕ್ಬೇಕು ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಇದ್ರಲ್ಲಿ ಪ್ರಾಫಿಟ್ ಇಲ್ಲ. ಖುಷಿಯಾಗಿ ನಾವು ಎಷ್ಟು ಅದ್ರ ಜೊತೆ ಮಿಂಗಲಾಗಿ ಮಾಡ್ತೀವಿ ಅಷ್ಟು ಪ್ರಾಫಿಟ್ ಇದೆ ಮೇಡಮ್. ಲಾಸ್ ಅಂತ ಹೇಳ್ತಾರೆ ಮೇಡಮ್. ಲಾಸ್ ಯಾವ ರೀತಿ ಆಗುತ್ತೆ ಅಂದ್ರೆ ಫಸ್ಟ್ ಹೇಳದ್ನಲ್ಲ, ಲೇಬರ್ ಮೇಲೆ ಬಿಡೋದಾಗಿರ್ಬೋದು, ಫೀಡ್ ಕಾನ್ಸಂಟ್ರೇಟ್ ಆಗಿರ್ಬೋದು. ನಾವು ಪ್ರತಿಯೊಂದು ಎಲೆ ಬೂಸ, ರವೆ ಬೂಸ, ತಿಂಡಿ ಪ್ರತಿಯೊಂದು ಸುಧಾ ತಂದು ಹಾಕ್ತಾ ಇದ್ವಿ. ಏನ್ ಹಾಕಿದ್ರು ನಮ್ಗೆ ಡೆವಲಪ್ಮೆಂಟ್ ಬರ್ಲಿಲ್ಲ. ಯಾವಾಗ ಬಿಯರ್ ವೇಸ್ಟ್, ವೆಟ್ ಕೇಕು ಮತ್ತೆ ಸ್ಟ್ಯಾಂಡರ್ಡ್ ಫೀಡ್ ಎಲ್ಲ ಹಾಕಿದ್ವಿ, ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಕೆಲವೊಂದು ರೈತರು ಮೇನ್ ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಈ ಕರು ಹಾಕೋದ್ಮೇಲೆ ಏನ್ ಮಾಡ್ತಾರೆ, 3 ತಿಂಗಳಿಗೆ ಆಟೋಮೆಟಿಕ್ಲಿ ಅದು 10 ಲೀಟರ್ ಬರ್ತಾ ಇರುತ್ತೆ, ಒಂದು ಆಲ್ಮೋಸ್ಟ್ ಒಂದು 1 ಲೀಟರ್ 1.5 ಲೀಟರ್ ಡೌನ್ ಆಗುತ್ತೆ. ಅವಾಗ ಅವ್ರ ಕಾನ್ಸಂಟ್ರೇಟ್ ಏನು, ಹಸು ಈಟಕ್ಕೆ ಬಂತು, ಈಟಕ್ಕೆ ಕೊಡ್ಸೋದ್ಮೇಲೆ ಏನ್ ಮಾಡ್ತಾರೆ, ತಿಂಡಿ ಕಮ್ಮಿ ಮಾಡ್ತಾರೆ. ಆ ಹಾಲು ಕಮ್ಮಿ ಆಗಿರೋದು ಬಂದು ಅದು ಈಟಕ್ಕೆ ಬಂದಿರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಕಮ್ಮಿ ಆಗಿರುತ್ತೆ ಹಾಲು. ಬಟ್ ಜನದ ಮೈಂಡ್ ಸೆಟ್ ಏನು, 3 ತಿಂಗಳು ಆಗೋಯ್ತಲ್ಲ ಕರು ಹಾಕಿ, ಈಟಕ್ಕೆ ಬಂತಲ್ಲ, ಈಟಕ್ಕೆ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ, ತಿಂಡಿನ ಕಮ್ಮಿ ಮಾಡ್ಬಿಡ್ತಾರೆ. ಅದೇನಾಗುತ್ತೆ, 10 ಲೀಟ್ರಿಂದ 9 ಲೀಟರ್ಗೆ ಹೋಗಿರುತ್ತೆ. ಆ 1 ಲೀಟರ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರಲ್ಲ, ಡೌನ್ ಆಗಿದೆ ಅಪ್ಪ ಆಗುತ್ತೆ ಅಂದ್ಬಿಟ್ಟು. ಅವ್ರು ತಿಂಡಿ ಕಮ್ಮಿ ಮಾಡಿದಾಗ 5 ಲೀಟರ್ ಗೊತ್ತಾಗುತ್ತೆ ಆಟೋಮೆಟಿಕ್ಲಿ. ಅದೇನಾಗುತ್ತೆ, ನಾವು ಹಾಲು ನಿಲ್ಸಕ್ ಮುಂಚೆನೆ 5 ತಿಂಗಳು 6 ತಿಂಗಳು ಆಗಿದ ತಕ್ಷಣನೇ ಅದೇ ಹಾಲು ನಿಂತೋಗ್ತಾ ಬಂದ್ಬಿಡುತ್ತೆ. ನಮ್ದು ಇವಾಗ ಯಾವುದೇ ಒಂದು ಹಸು 6.5 ತಿಂಗಳು ಡ್ರೈ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, 7 ತಿಂಗಳವರೆಗೂ ನಮ್ಗೆ ಹಾಲು ನಿಲ್ಸಕ್ಕೆ ಆಗಲ್ಲ. 9ರಿಂದ 10 ಲೀಟರ್ ಇದ್ದೇ ಇರುತ್ತೆ ಪ್ರತಿಯೊಂದು ಹಸುನು. ಕಮ್ಮಿ ಅಂದ್ರೆ 8 ಲೀಟರ್. ನಮ್ದು ಆವ್ರೇಜ್ ಸೆಟಪ್ ಬಂದು ಯಾವುದೇ ಹಸುನು ಎಲ್ಲ ಆವ್ರೇಜ್ ತಗೊಂಡ್ರೆ ನಮಗೆ 8.5 ಬಂದ್ರೆ ಫಾರ್ಮಲ್ ಡೈರಿ ಫಾರ್ಮಲ್ ಸಕ್ಸಸ್ ಇದೆ. ಹೌದು, 6.5 5.5 ಇದೆಲ್ಲ ಬಂದು ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ನಾವು ಅವಾಗ ಕಾನ್ಸಂಟ್ರೇಷನ್ ಕೊಡ್ಬೇಕಾಗುತ್ತೆ. ಏನ್ರಿಂದ ಲಾಸ್ ನಡೀತಾ ಇದೆ, ಇದ್ರಲ್ಲಿ ಏನು ಅಂದ್ರೆ ಏನೇ ಲಾಸ್ ಆದ್ರೂ ಅದನ್ನ ಕುತ್ಕೊಂಡು ಯೋಚನೆ ಮಾಡಿ ಏಂತಕ್ಕೆ ಲಾಸ್ ಆಗ್ತಾ ಇದೆ, ಏನ್ರಿಂದ ಲಾಸ್ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಮಾಡಿದ್ರೆ ಮಾತ್ರ ಇದ್ರಲ್ಲಿ ಪ್ರಾಫಿಟ್ ಇದೆ ಮೇಡಮ್. ಇಲ್ಲ ತುಂಬಾ ಲಾಸ್ ಇದೆ ಮೇಡಮ್. ಇವಾಗ ಆಲ್ಮೋಸ್ಟ್ ನಮಗೆ ಒಂದು 2ರಿಂದ 2.5 ಲಕ್ಷ ಪ್ರಾಫಿಟ್ ಉಳ್ಕೋತಾ ಇದೆ ಎಲ್ಲ ಖರ್ಚೆಲ್ಲ. ಹೌದು ಮೇಡಮ್. ಎಲ್ಲ ಇವಾಗ ನಂದು ಒಂದು 7.5ರಿಂದ 8 ಲಕ್ಷ ಪೇಮೆಂಟ್ ತಗೋತಾ ಇದೀನಿ ಮಂತ್ಲಿ. ಎಲ್ಲ ಖರ್ಚೆಲ್ಲ ಹೋಗಿ ಒಂದು 2ರಿಂದ 2.5 ಲಕ್ಷಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸಬ್ಸಿಡಿ ಗೌರ್ಮೆಂಟ್ ಅಮೌಂಟ್ ಅದೇ ನಾವು ಇನ್ಕ್ಲೂಡಿಂಗ್ ತಗೊಳ್ಳಲ್ಲ, ಅದು ಸೇಫರ್ ಸೈಡ್ ಹಂಗೆ ಇರುತ್ತೆ. ಅದೊಂದು 5 ಮಂತ್ಸ್ 6 ಮಂತ್ಸ್ ಗೌರ್ಮೆಂಟ್ 5 ರೂಪಾಯಿ ಸಹಾಯ ಪ್ರೋತ್ಸಾಹಧನ ಅಂದ್ಬಿಟ್ಟು ಕೊಡ್ತಾರೆ ಹಾಲ್ಗೆ. ಅದು 5 ಮಂತ್ಸ್ 6 ಮಂತ್ಸ್ ಒಂದ್ಸತಿ ಕೊಡ್ತಾರೆ. ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಲ್ಲ. ಇವತ್ತು ಪ್ರೆಸೆಂಟ್ ಏನಿದೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೊಂದು 2ರಿಂದ 2.5 ಲಕ್ಷ ಉಳಿತಾ ಇದೆ ಮೇಡಮ್, ಏನು ಸಮಸ್ಯೆ. ಓಕೆ, ಸೊ ಮುಂದಿನ ಏನು ಸರ್, ಈಗ ನೀವು ಫ್ಯೂಚರ್ ಪ್ಲಾನ್ ಇರುವಂತದ್ದು ನಿಮ್ಮದೇ ಒಂದು ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಸೊ ಅದಕ್ಕೆ ಏನಾದರೂ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ಇನ್ನೂ ಇಲ್ಲ ಮೇಡಮ್. ಜಸ್ಟ್ ಈಗ ಸೆಟಪ್ ಆಗ್ತಾ ಇದೆ. ನಮ್ದು ಇರೋದು ಪ್ಲಾನಿಂಗ್ ಬಂದು 1000 ಲೀಟರ್ ಹಾಲು ಸಪ್ಲೈ ಮಾಡಬೇಕು ಅಂದ್ಬಿಟ್ಟು ನಮ್ಮ ಕಾನ್ಸೆಪ್ಟ್ ಇದೆ. ಇವಾಗ ನಮ್ಮ ಸೂಕರು ಪಡ್ಡೆಗಳೇ ಇದಾವೆ.
ಹಂಗಾಗಿ ಅದೆಲ್ಲ ಸ್ವಲ್ಪ ಕರು ಹಾಕೊಂಡ್ರೆ ನಮ್ಮ ಸೆಟಪ್ ಏನಿದೆ ಅದಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕನಸು ಆದಷ್ಟು ಬೇಗ ನನಸಾಗಲಿ, ನಿಮ್ಮದೇ ಒಂದು ಹೊಸ ಬ್ರ್ಯಾಂಡ್ ಬೇಗನೆ ಶುರುವಾಗಲಿ. ಈಗ ಯಾರು ನಿಮ್ಮನ್ನ ಒಂದು ಇದು ಮಾಡ್ತಾ ಇದ್ರು ಅಂದರೆ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಆಡ್ಕೋತಾ ಇದ್ರು, ಅವ್ರಿಗೆ ಒಂದು ಒಳ್ಳೆ ಉತ್ತರ ನೀವು ಆದಷ್ಟು ಬೇಗ ಕೊಡ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹೈನುಗಾರಿಕೆ ಅಂತ ಬಂದಾಗ ಸಂತೋಷ್ ಅವರಾಗಿರ್ಬೋದು, ಅವರ ಬ್ರದರ್ ಯಾವ ರೀತಿಯಾಗಿ ಕಷ್ಟವನ್ನ ಎದುರಿಸಿದ್ರು, ಅದಾದ್ಮೇಲೆ ಛಲ ತೊಟ್ಟು ಯಾವ ರೀತಿಯಾಗಿ ಈ ಒಂದು ಹೈನುಗಾರಿಕೆಯಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ, ಅವ್ರು ಯಾವೆಲ್ಲ ಸೂತ್ರವನ್ನ ಫಾಲೋ ಮಾಡಿದ್ರು, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.